ಹೀಗೆ ದಿನಗಳು ಉರುಳ್ತಾ ಇದೆ. ಒಂದಿನ ಕಾಸರ್ ಬಂದು ಟೆಮೂಜಿನ ಹತ್ರ ಹೇಳ್ತಾನೆ, ಟೆಮೂಜಿನ್, ನಾವು ಏನಾದರೂ ಮಾಡಬೇಕು, ಇಲ್ಲ ಅಂದರೆ ಬೋರ್ಟೇನ ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ. ಯಾಕಂದರೆ ಅವಳು ಒಮ್ಮೆ ಗರ್ಭಿಣಿ ಆಗಿಬಿಟ್ರೆ ಅವಳನ್ನ ಮತ್ತೆ ಕರ್ಕೊಂಬರೋಕ್ಕೆ ಆಗೋದಿಲ್ಲ. ಏನಾದರೂ ಮಾಡಬೇಕು ನಾವು ಅಂತ ಟೆಮೂಜಿನ ಹತ್ರ ಹೇಳ್ತಾನೆ. ಟೆಮೂಜಿನ್ಗೆ ಅದು ಸರಿ ಅನಿಸುತ್ತೆ. ಅವನು ಯೋಚನೆ ಮಾಡ್ತಾನೆ, ಆದರೆ ನಾವು ಇರೋದು ಒಂದು 4 ಜನ ಸಹೋದರರು, ಮತ್ತು ನಮ್ಮ ಸ್ನೇಹಿತನಾದ ಬೂರ್ಚು ಮತ್ತು ಜೆಲ್ಮೆ ಈಗ ಟೆಮೂಜಿನ ಹತ್ರ ಬಂದು ಸೇರಿರೋ ಒಬ್ಬ ಗೆಳೆಯ. ಅವನು ತುಂಬ ವೀರ. ನಾವು ಬರೀ ಈ ಒಂದು 4-5 ಜನ ಇಟ್ಕೊಂಡು ಹೇಗೆ ಅಷ್ಟು ದೊಡ್ಡ ಮೆರ್ಕಿಡ್ ಜನಾಂಗದವರ ವಿರುದ್ಧ ಹೋರಾಡೋದು ಅಂತ ಅವನು ಕೇಳ್ತಾನೆ. ಆಗ ಕಾಸರ್ ಹೇಳ್ತಾನೆ, ನಾವು ಯಾಕೆ ಆಂಕಾನ್ನ ಸಹಾಯ ಪಡಿಬಾರ್ದು ಅಂತ. ಟೆಮೂಜಿನ್ ಯೋಚನೆ ಮಾಡ್ತಾನೆ, ಹೌದಲ್ವ ನೀನು ಹೇಳೋದು ಸರಿ, ನಾವು ಒಂದ್ಸರಿ ಆಂಕಾನ್ನ ಹೋಗಿ ಕೇಳಿ ನೋಡೋಣ ಅಂತ ಹೇಳ್ತಾನೆ. ಯಾರು ಈ ಆಂಕಾನ್ ಅಂತ ನೋಡಿದ್ರೆ, ಇವನು ಕೇರೇಜ್ ಜನಾಂಗದ ನಾಯಕ, ತೊಗ್ರುಲ್ ಖಾನ್ ಅಂತಲೂ ಕರೀತಾ ಇರ್ತಾರೆ. ಅವನು ಯಾರ್ಕಾನ್ ನದಿಯಿಂದ ಹಿಡಿದು ಟೂಲ್ ನದಿವರೆಗೂ ಇರುವಂತಹ ಮಂಗೋಲಿಯಾದ ಮಧ್ಯಭಾಗವನ್ನು ಆಳ್ತಾ ಇರ್ತಾನೆ. ಪಶ್ಚಿಮದಲ್ಲಿ ನೇಮೆನ್ ಜನಾಂಗಕ್ಕೆ ಸೇರಿದವರು, ಪೂರ್ವದಲ್ಲಿ ಟಟಾರ್ ಜನಾಂಗದವರು ಆಡಳಿತ ನಡೆಸ್ತಾ ಇರ್ತಾರೆ. ಈ 3 ಜನಾಂಗದವರೆಗೂ ಆಗಾಗ ಯುದ್ಧಗಳು ನಡೀತಾ ಇರುತ್ತೆ. ಈ ಆಂಕಾನ್ ಅಥವಾ ತೊಗ್ರುಲ್ ಖಾನ್ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಮೆರ್ಕಿಡ್ ಜನಾಂಗದವರು ಅವನ್ನ ಕೈದಿ ಮಾಡಿ ಗುಲಾಮರನ್ನಾಗಿ ಮಾಡ್ಕೊಂಡಿರ್ತಾರೆ. ಅವನು ಬೆಳೆದು ದೊಡ್ಡವನಾಗೋಷ್ಟರೊಳಗೆ ಇವರ ಮಾವನಾದ ಗುರ್ಖಾನ್ ಅನ್ನೋನು ಈ ಕೇರೇಜ್ ಜನಾಂಗದ ನಾಯಕನಾಗಿ ಆಡಳಿತ ಮಾಡ್ತಾ ಇರ್ತಾನೆ. ಇವನು ಈ ಗುರ್ಖಾನ್ನ ಸೋಲಿಸಿ ತಾನು ನಾಯಕನಾಗಬೇಕು ಅಂತ ಪ್ರಯತ್ನ ಪಡ್ತಾನೆ. ಅವನು ಬೇರೆ ಜನಾಂಗದವರ ಸಹಾಯನೆಲ್ಲ ಕೇಳ್ತಾನೆ, ಮೆರ್ಕಿಟ್ ಅವ್ರನ್ನ ಕೇಳ್ತಾನೆ, ಟಟಾರ್ನ ಕೇಳ್ತಾನೆ, ಯಾರೂ ಸಹಾಯ ಮಾಡೋದಿಲ್ಲ. ಆಗ ಯಸುಗೈ ಇವನಿಗೆ ಸಹಾಯ ಮಾಡ್ತಾನೆ. ಇವರಿಬ್ಬರು ಸೇರಿ ಈ ಗುರ್ಖಾನ್ನ ಆಡಳಿತದ ಕೆಳಗಡೆ ಇಳಿಸಿ ಮತ್ತೆ ಆಂಕಾನ್ ನಾಯಕ ಆಗ್ತಾನೆ. ಯಸುಗೈ ಮತ್ತು ಆಂಕಾನ್ಗೆ ಒಳ್ಳೆ ಸಂಬಂಧ ಇರುತ್ತೆ. ಇಬ್ಬರು ರಕ್ತ ಹಂಚಿಕೊಂಡಂತಹ ಸಹೋದರರಾಗಿರ್ತಾರೆ. ಹೇಗೆ ಟೆಮೂಜಿನ್ ಮತ್ತು ಜಮುಖ ಆಗಿದ್ರೋ ಆ ರೀತಿ ಯಸುಗೈ ಮತ್ತು ಆಂಕಾನ್ ಆ ರೀತಿ ಇರ್ತಾರೆ. ಈಗ ಟೆಮೂಜಿನ್ ತಾನು ಆಂಕಾನ್ನ ಸಹಾಯ ಕೇಳೋಣ ಅಂತ ನಿರ್ಧಾರ ಮಾಡ್ತಾನೆ. ಇವರು ಒಂದಿನ ಟೆಮೂಜಿನ್, ಕಾಸರ್ ಮತ್ತು ಟೆಮೂಜೆ ಈ 3 ಸಹೋದರರು ಆಂಕಾನ್ನ ನೋಡೋಕ್ಕೆ ಹೋಗ್ತಾರೆ. ದೊಡ್ಡ ಬಿಡಾರ, ಅಲ್ಲಿ ಹಲವಾರು ಸೈನಿಕರು, ಹಲವಾರು ಮಂತ್ರಿಗಳೆಲ್ಲ ಇದ್ದಾರೆ. ಆಂಕಾನ್ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆಗ ಟೆಮೂಜಿನ್ ಮತ್ತು ಸಹೋದರರು ಹೋಗ್ತಾರೆ. ಇಬ್ಬರನ್ನು ತುಂಬ ಆದರದಿಂದ ಅವನು ಬರಮಾಡ್ಕೊಳ್ತಾನೆ. ಟೆಮೂಜೆ ಮತ್ತು ಕಾಸರ್ ಅವನ ಮುಂದೆ ಒಂದು ಪೆಟ್ಟಿಗೆಯನ್ನು ಇಡ್ತಾರೆ. ಆ ಪೆಟ್ಟಿಗೆಯಲ್ಲಿ ಏನಿರುತ್ತೆ ಅಂದರೆ, ಟೆಮೂಜಿನ್ಗೆ ಟಾಯ್ ಸೈಚಿನ್ ವರದಕ್ಷಿಣೆ ಕೊಟ್ಟಂತಹ ಒಂದು ಚಳಿಗಾಲದಲ್ಲಿ ಧರಿಸುವಂತಹ ಒಂದು ನೀಳವಾದ ಅಂಗಿ. ಅದನ್ನು ನೋಡಿದ ತಕ್ಷಣ ಆಂಕಾನ್ಗೆ ಸಂತೋಷ ಆಗುತ್ತೆ. ಟೆಮೂಜಿನ್ ಹೇಳ್ತಾನೆ, ಇದು ನಾನು ನಿಮಗೆ ಕೊಡ್ತಾ ಇರೋ ಒಂದು ಸಣ್ಣ ಉಡುಗೊರೆ, ನೀವು ಅದನ್ನ ತೆಗೆದುಕೊಳ್ಬೇಕು ಅಂತ. ಆಂಕಾನ್ ನೋಡ್ತಾನೆ, ತುಂಬ ಸಂತೋಷ ಆಗುತ್ತೆ.